ವಾಟ್? ಹೌದಾ? ಅದ್ ಹೇಗ್ ಸಾಧ್ಯ? ನೀವ್ ನಿಜ ಹೇಳ್ತಿದ್ದೀರಾ ಅಂತ ಅಮೋಘ್ ಶಾಕ್ನಿಂದ ಕೇಳ್ದ. ಕಿವಿಗ್ ಫೋನ್ ಹಿಡ್ಕೊಂಡಿರೋ ಅವನ ಕೈ ಸಣ್ಣಗ್ ನಡುಗ್ತಿತ್ತು. ಅದಕ್ಕೆ ಆ ಕಡೆಯಿಂದ ಅಮೋಘ್ನ ಬ್ಯಾಂಕರ್, ಎಸ್ ಸರ್, ನೀವು ಮತ್ತೆ ಶ್ರೀಮಂತರಾಗ್ತಾ ಇದ್ದೀರಾ ಅಂದ್ರು. ಅಮೋಘ್ ಕನ್ಫ್ಯೂಷನ್ ನಿಂದ, ಆದ್ರೆ ಹೇಗೆ ಅಂತ ಕೇಳ್ದ. ಆ ಕಡೆಯಿಂದ ಬ್ಯಾಂಕರ್ ಮುಗುಳ್ನಗುತ್ತಾ, ಸಹಾರಾ ಗ್ರೂಪ್ ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದು ಈಗ ಫಲ ಕೊಟ್ಟಿದೆ ಸರ್. ನಿಮ್ ಇಡೀ ಅರಸು ಫ್ಯಾಮಿಲಿ ಆಸ್ತಿನ ಒಟ್ಟುಗೂಡ್ಸಿದ್ರು ಈಗ ನಿಮ್ ಹತ್ರ ಇರೋ ದುಡ್ಡಿನ ಹತ್ರನೂ ರೀಚ್ ಆಗಲ್ಲ ಸರ್. ನಿಮ್ ಪಿತ್ರಾರ್ಜಿತ ಆಸ್ತಿನ ನೀವು ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿದ್ರಿ. ನಿಮ್ಮ ಒಂದು ಸ್ಮಾರ್ಟ್ ಮೂವ್ ನೋಡಿ, ನಿಮ್ಮ ಇಡೀ ಫ್ಯಾಮಿಲಿ, ಅದರಲ್ಲೂ ನಿಮ್ ತಾತ ಅಂತೂ ತುಂಬಾ ಹೆಮ್ಮೆ ಪಡ್ತಾರೆ ಅಂದ. ಅಮೋಘ್ಗೆ ಒಂದು ಕ್ಷಣ ಇದು ನಿಜಾನೋ ಸುಳ್ಳೋ ಅಂತ ಅರ್ಥನೇ ಆಗ್ಲಿಲ್ಲ. ಅವನು ತನ್ನ 2 ವರ್ಷದ ಹಿಂದಿನ ಇನ್ಸಿಡೆಂಟ್ನ ನೆನೆಸ್ಕೊಂಡು, ಐ ಡೋಂಟ್ ನೋ ಅಬೌಟ್ ದಟ್. 2 ವರ್ಷಗಳ ಹಿಂದೆ ಇದೇ ಇನ್ವೆಸ್ಟ್ಮೆಂಟ್ ಇಂದ ನಾನು ಎಲ್ಲದನ್ನೂ ಕಳ್ಕೊಂಡಾಗ ನನ್ನ ತಾತ ನನ್ನನ್ನ ಫ್ಯಾಮಿಲಿಯಿಂದ ಹೇಗೆ ಹೊರಗೆ ಹಾಕಿದ್ರು ಅಂತ ನಿಮ್ಗೆ ನೆನಪಿದೆ ಅಲ್ವಾ ಅಂತ ಕೇಳ್ದ. ಅದಕ್ಕೆ ಅವನು, ಅದಕ್ಕೆ ಸರ್, ಸ್ಟಾಕ್ಸ್ ಅನ್ನೋದು ಇದೊಂಥರ ರೋಲರ್ ಕೋಸ್ಟರ್ ಇದ್ದ ಹಾಗೆ. ನೀವು ಲಾಂಗ್ ಟೈಮ್ ಇದ್ರಲ್ಲಿ ಉಳ್ಕೊಂಡ್ರೆ ನೀವು ಎಷ್ಟು ಡ್ರಾಪ್ ಆಗ್ತಿರೋ ಅದಕ್ಕಿಂತ ಎತ್ತರಕ್ಕೆ ಇರ್ಬೋದು. ಒಂದೇ ದಿವಸದಲ್ಲಿ ಅರಸ್ ಆಗ್ಬಿಡ್ಬೋದು ಅಂದ. ಅಮೋಘ್ ತಕ್ಷಣ, ಈ ವಿಷಯ ಹೊರಗೇನಾದ್ರೂ ಸ್ಪ್ರೆಡ್ ಆಗಿದೆಯಾ ಅಂತ ಕೇಳ್ದ. ಇನ್ನೂ ಇಲ್ಲ, ಆದ್ರೆ ನಿಮ್ ತಾತನ್ಗೆ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ನಿಮ್ಮನ್ನ ಮನೆಗೆ ಮತ್ತೆ ವೆಲ್ಕಮ್ ಮಾಡ್ತಾರೆ. ನೀವೀಗ ಅಫಿಷಿಯಲಿ ದಿ ಅಮೋಘ್ ಅರಸ್, ಇಂಡಿಯಾದ ಟಾಪ್ ಶ್ರೀಮಂತರಲ್ಲಿ ಒಬ್ರು ಸರ್ ಅಂದ. ಅಮೋಘ್ ಮುಗುಳ್ನಗುತ್ತಾ, ಅದನ್ನೆಲ್ಲ ಆಮೇಲೆ ನೋಡೋಣ. ಸರಿ, ನನ್ನ ಹತ್ರ ಈಗ ಎಷ್ಟು ದುಡ್ಡಿದೆ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ದ. ಅಷ್ಟರಲ್ಲಿ ಲಿವಿಂಗ್ ರೂಮಿಂದ, ಅಮೋಘ ಎಲ್ಲಿದ್ಯಾ? ಅಲ್ಲಿ ಅವನ ಅತ್ತೆ ಸರೋಜಾ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೋಪದಿಂದ ಬುಸುಗುಡ್ತಾ ನಿಂತಿದ್ಲು. ಅದನ್ನ ಕೇಳಿ ಅಮೋಘ್, ಹಾ ಬಂದೆ ಅಂತ ಅಲ್ಲಿಂದಾನೆ ಕೂಗ್ ಹೇಳಿ ಬ್ಯಾಂಕರ್ಗೆ, ಸರಿ ನಾನು ಹೋಗ್ಬೇಕು, ಒಂದು ವಿಷಯ, ಈ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ನಾನು ಸದ್ಯಕ್ಕೆ ಇದನ್ನ ಸೀಕ್ರೆಟ್ ಆಗಿ ಇಡಬೇಕು ಅನ್ಕೊಂಡಿದ್ದೀನಿ ಅಂತ ಅಮೋಘ್ ಅಂದ. ಬ್ಯಾಂಕರ್, ಗಾಡ್ ಇಟ್ ಸರ್ ಅಂದ. 2 ವರ್ಷದ ಹಿಂದೆ ಅಮೋಘ್ ಅರಸ್ ಏನ್ ಕಳ್ಕೊಂಡಿದ್ನೋ ಈಗ ಅದು ಅವನ ಲೈಫಲ್ಲಿ ಡಬಲ್ ಆಗಿ ಬಂದಿತ್ತು. ಅರಸ್ ಅನ್ನೋ ಫ್ಯಾಮಿಲಿ ಹೆಸರಿಗೆ ತಕ್ಕನಾಗೆ ಅವನ ಸ್ಟೇಟಸ್ ಕೂಡ ಏರಿತ್ತು. ಆದ್ರೂ ಅಮೋಘ್ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕಾಲ್ ಡಿಸ್ಕನೆಕ್ಟ್ ಮಾಡಿ ಅಡಿಗೆ ಮನೆ ಕಡೆ ಹೋದ. ಪಾತ್ರೆ ತೊಳೆಯೋ ಸಿಂಕ್ ಹತ್ರ ಸರೋಜಾ ಮುಖ ಗಂಟಿಟ್ಕೊಂಡು ಅಮೋಘ್ನ ನುಂಗ್ ಹಾಕೋ ಹಾಗೆ ನೋಡ್ತಾ ನಿಂತಿದ್ಲು. ಯಾಕತೆ, ಏನಾಯ್ತು ಅಂತ ಅಮೋಘ್ ಕೇಳಿದ್ದಕ್ಕೆ, ಬರೀ ಅಡಿಗೆ ಮಾಡ್ಬಿಟ್ರೆ ಕೆಲ್ಸ ಮುಗಿದು ಹೋಯ್ತಾ? ಸಿಂಕಲ್ಲಿರೋ ಪ್ಲೇಟ್ ತೊಳಿಬೇಕು ತಾನೆ, ಅವೇನು ಅವಾಗವೇ ತೊಳ್ಕೋತಾವ? ಆಗಲ್ಲ ಅಂದ್ರೆ ಹೇಳ್ಬಿಡು, ನಾನೇ ಎಲ್ಲ ಮಾಡ್ಕೋತೀನಿ ಅಂತ ಸರೋಜಾ ಕಣ್ಣಲ್ಲೇ ಅವನನ್ನ ನುಂಗೋ ತರ ಹೇಳಿದ್ಲು.